ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ವಿಶೇಷ ಅಂತಂದರೆ ನಮ್ಮ ದುಬಾರೆ ಕ್ಯಾಂಪಿನ ಸಾಕಾನೆಗಳು ರಾಮನಗರ ಭಾಗದಲ್ಲಿ ಕಾರ್ಯಾಚರಣೆಗೆ ಹೊರಟಿವೆ. ದುಬಾರೆ ಕ್ಯಾಂಪಿನಿಂದ ಧನುಂಜಯ, ಸುಗ್ರೀವ, ಅಯ್ಯಪ್ಪ, ಕಂಜನ್, ಈಶ್ವರ, ಹರ್ಷ ಆನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿದ್ದಾವೆ. ಏನು ರಾಮನಗರ ಭಾಗದಲ್ಲಿ ತುಂಬ ಪುಂಡಾಟಿಕೆ ಮೆರೆತಿದಂಥ ಆನೆಗಳು ಒಂದು 2-3 ಆನೆಗಳಿದ್ದಾವೆ. ಅದರಲ್ಲಿ ಯಾವ ಯಾವ ಆನೆಗಳಂತ ಗೊತ್ತಿಲ್ಲ. ಇದಕ್ಕೂ ಮೊದಲು ಒಂದು ಆನೆನ ಸೆರೆ ಹಿಡಿದು ತಿರ್ಗಾ ಬಿಟ್ಟಿದ್ರು. ಅದು ಒಂದು ತುಂಬ ಟೆರೈನ್ ಇರುವಂಥ ಜಾಗದಲ್ಲಿ ಮೇಲೆ ಎಳ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗಿತ್ತು. ಅದು ನೋಡ್ಬೋದು, ತುಂಬ ದೈತ್ಯವಾದಂಥ ಆನೆ. ಹೆಚ್ಚು ಕಮ್ಮಿ ಏನು ಕೆರೆ ಕಟ್ಟೆಯಲ್ಲಿ ಸೆರೆ ಹಿಡ್ದಂಥ ಆನೆ ಥರನೇ ಇದೆ. ತುಂಬ ಲಕ್ಷಣವಾದಂಥ ಆನೆ. ಅಲ್ಲಿ ಎಳ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಿಟ್ಟಿರ್ತಾರೆ. ಮೇ ಬಿ ಆ ಆನೆ ಇರ್ಬೋದು, ಇಲ್ಲ ಮತ್ತೊಂದು ಆನೆ ಇದೆ. ಆ ಆನೆ ನೋಡಲಿಕ್ಕೆ ಅದೇ ಭಾಗದಲ್ಲಿ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ತಂದಂಥ ಈಗ ಭೀಮನಕಟ್ಟೆಯಲ್ಲಿ ಇರುವಂಥ ಆನೆ ಯಾವುದು ಅಂತ ಹೇಳಿದ್ರೆ ಶ್ರೀರಂಗನಾಗೆ ಹೋಲುವಂಥ ಒಂದು ಆನೆ ಇದೆ. ಅದು ಆಲ್ಮೋಸ್ಟು ಶ್ರೀರಂಗನಿಗಿಂತನೂ ದೈತ್ಯವಾಗಿದೆ. ಹೈಟು ದಂತ ಎಲ್ಲ ನೋಡಿದರೆ ಈ ಆನೆಗಳನ್ನ ಸೆರೆ ಹಿಡಿಲಿಕ್ಕೆ ಇವತ್ತು ರಾಮನಗರಕ್ಕೆ ಆಲ್ರೆಡಿ ಹೊರಟಿದ್ದಾರೆ. ಏನು ಸಂಜೆ ಒಂದು 7-7:30 ಗಂಟೆಗೆ ರಾಮನಗರ ತಲುಪಬಹುದು. ಪ್ರಿಯಾಪಟ್ಟಣ ಮಾರ್ಗವಾಗಿ ಬರ್ತಾ ಇದೆ. ನಾವು ಏನೋ ಒಂದು ಕೆಲಸದ ನಿಮಿತ್ತ ಪ್ರಿಯಾಪಟ್ಟಣ ಹೋದಾಗ ಗೊತ್ತಾಯಿತು, ಅಲ್ಲಿ ಅಚಾನಕ್ಕಾಗಿ ಗೊತ್ತಾಗಿರೋಂಥ ವಿಷಯ. ನೋಡಿದಾಗ 6 ಆನೆಗಳು ಪಾಸಾದವು. ತುಂಬ ಜಾಗ್ರತೆ ವಹಿಸ್ಕೊಂಡು ತುಂಬ ಎಚ್ಚರಿಕೆಯಿಂದ ಈ ಕಾರ್ಯಾಚರಣೆ ಯಶಸ್ವಿ ಮಾಡಲೆಂದು ಹಾರೈಸ್ತೇನೆ. ಹಾಗೆ ಯಾರಾದರೂ ರಾಮನಗರ ಭಾಗದವರು ಇದ್ದರೆ ಹೋಗಿ ನೋಡ್ಬೋದು. ಕಾರ್ಯಾಚರಣೆ ನೋಡಲಿಕ್ಕೆ ಒಳಗಡೆ ಬಿಡೋದಿಲ್ಲ. ಏನಾದರೂ ಕ್ಯಾಪ್ಚರ್ ಮಾಡಿ ಲಾರಿಗಿರಿಗೆ ಹಾಕುವಾಗ, ಲೋಡ್ ಮಾಡುವಾಗ ರಾಮನಗರ ಭಾಗದವರಿಗೆಲ್ಲ ನೋಡ್ಬೋದು. ಇನ್ನೇನು ಹೆಚ್ಚಿನ ಮಾಹಿತಿ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಹೋದ ಸಲ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ರೀಲೊಕೇಟ್ ಅಲ್ಲೇ ಬಿಟ್ಟಂತ ಆನೆ ವಿಡಿಯೋ ಇದೆ, ನೋಡಿ. ಮೇ ಬಿ ಅದೇ ಆನೆನೋ. ನನಗೆ 90% ಆನೆ ಅಂತಿದೆ, ಇನ್ನೊಂದು 10% ಇನ್ನೊಂದು ಆನೆ ಅಂತಿದೆ. ಆನೆನ ನೀವು ನೋಡ್ಬೋದು. ಆನೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನ ಹಾಕಿದ್ದೀನಿ. ವಾಯ್ಸ್ ಮ್ಯೂಟ್ ಇದೆ, ನೋಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.